ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕರ್ಣ ಸರ್ ಮಾತಾಡಿದಾಗ ಅವರು ನನ್ನ ಬಗ್ಗೆ ಕೇರ್ ತೋರಿಸ್ದಾಗಲೆಲ್ಲ ನನ್ನ ಮನಸ್ಸಿಗೆ ಖುಷಿ ಆಗೋದು ಸುಳ್ಳಲ್ಲ. ಅಂದಮೇಲೆ ಸಂಜಯ್ ಕಣ್ಣಿಗೆ ಅದು ಬೇರೆ ರೀತಿ ಕಾಣಿಸೋದ್ರಲ್ಲಿ ಅವ್ನು ಮಾತಾಡೋದ್ರಲ್ಲಿ ತಪ್ಪಿದೆ ಅಂತ ಹೇಗೆ ಹೇಳಿ? ಕರ್ಣ ಸರ್ ಮತ್ತು ನನ್ನ ಮಧ್ಯೆ ಈ ಥರದೊಂದು ವಿಷಯ ಇದೆ ಅಂತ ಅಕ್ಕಂಗೆ ಗೊತ್ತಾದರೆ ಏನಾಗ್ಬೋದು? ಅವಳು ನನ್ನ ಕ್ಷಮಿಸ್ತಾಳ? ಸ್ಟೂಡೆಂಟ್ಸ್, ತುಂಬ ಟೆನ್ಷನ್ ತಗೋಬೇಡಿ, ಆರಾಮಾಗಿ ಬರೀರಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕೇಳಿ, ನಾನು ಹೇಳ್ತೇನೆ. ಎಕ್ಸಾಮ್ ಥರ ತಗೋಬೇಡಿ, ಇದು ನಿಮ್ಮ ನಾಲೆಜ್ ಶೇರ್ ಮಾಡೋಕ್ಕೊಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಈ ಥರ ಧೈರ್ಯ ಕೊಟ್ಟರೆ ಎಕ್ಸಾಮ್ ಬರೆಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಥ್ಯಾಂಕ್ ಯು. ವೆರಿ ಗುಡ್. ಜಾಸ್ತಿ ವರಿ ಮಾಡಬೇಡಿ, ಎಲ್ಲ ನಿಮಗೆ ಗೊತ್ತಿರೋದೇ ಇರೋದು. ಆರಾಮಾಗಿ ಬರೀರಿ. ತಗೊಳ್ಳಿ, ಮೊದಲು ನೀರು ಕೊಡಿರಿ. ಥ್ಯಾಂಕ್ ಯು ಸರ್. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ಬರೀರಿ. ನಾನು ಬರೀತೀನಿ, ನೀವು ಹೋಗಿ ಸರ್. ನೀವು ಬರೆಯೋ ತನಕ ನಾನು ಎಲ್ಗೂ ಹೋಗಲ್ಲ. ಸರ್ ಪ್ಲೀಸ್. ಇಟ್ಸ್ ಮೈ ಡ್ಯೂಟಿ. ಇನ್ವಿಜಿಲೇಟರ್ ಆಗಿ ಹೇಳ್ತಾ ಇದ್ದೀನಿ, ಟೈಮ್ ವೇಸ್ಟ್ ಮಾಡಬೇಡಿ, ಬರೀರಿ. ನಿಮ್ಮ ಮನಸ್ಸನ್ನು ಒಂದು ಕಡೆ ಹಿಡಿದು ನಿಲ್ಸೋಕ್ಕಾಗದಷ್ಟು ತೊಂದರೆ ಕೊಟ್ಬಿಟ್ಟಿದ್ದೀನಿ. ಐ ಆಮ್ ಸಾರಿ ನಿಧಿ. ಇದನ್ನೆಲ್ಲ ಸರಿ ಮಾಡೋದು ಬರೀ ಮಾತೇನಲ್ಲ, ನಿಜವಾಗ್ಲೂ ದಾರಿ ಹುಡುಕ್ತೀನಿ ನಿಧಿ. ತಗೊಳ್ಳಿ, ಈಗ ಬರೀರಿ. ಥ್ಯಾಂಕ್ ಯು ಸರ್. ಎಷ್ಟು ಚಿಗುರ್ಕೋತಿದ್ದಾರೆ ಅಂದರೆ ಇವರನ್ನ ಬುಡದ ಸಮೇತನ ಕಿತ್ತಾಕ್ಬೇಕು. ಬೇರೆ ಯಾವುದಾದ್ರು ಹೊಸ ದಾರಿನೂ ಹೋಗ್ತೀನಿ. ಕರುನಾಡ ಕಣ್ಣ